ಅಲ್ಲೋಡತ್ತೆ, ಅಲ್ಲೋಡಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾನೆ ವರ್ಷನೂ ಆಗ ಹುಡುಗಿ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಅಲ್ಲಿಗೆ ಹೋಗಿ ನೀವು ಹೋಗಿ ಮಾತಾಡ್ಸೋಗಿ ಏನಾಗೈತೆ ಏನು ಅಂತ ಕೇಳ್ರಿ. ನಾನು ಇಲ್ಲಿ ಹೊರಗಡೆ ಇರ್ತೀನಿ, ಬಂದು ಹೇಳ್ರಿ ಅತ್ತೆ. ಹೋಗ್ರಿ. ಅಲ್ಲೇ ಹೊರಗೆ ನಿಂತ್ಕೊಂಡಿರು, ಬತ್ತೀನಿ. ಹೋಗಿ ಮಾತಾಡ್ಸ್ಕೊಂಡು ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬತ್ತೀನಿ. ಅದೇಲಿ ಯಾಕ ನಿಂತ್ಕೊಂಡವ್ರೆ, ಯಾಕೆ ಅವನು ಬೇಜಾರಾಗಿರಂಗಿದ್ದಾನೆ ನೋಡೋಣ, ಅದೆಲ್ಲ ಏನಾಗೈತೆ ಕೇಳ್ತೀನಿ. ಹೊರಗಿರ್ತೀನಿ, ಇಲ್ಲೇ ಇರೋದಾದ್ರೆ ನೀವು ಬಂದು ಹೇಳಿ ಅತ್ತೆ, ನಾನು ಹೋಗ್ತೀನಿ ಮನೆಗೆ. ತಡಿಯಪ್ಪ, ಹೋಗಿ ಕೇಳ್ಕೊಂಬತ್ತೀನಿ ಅದೇಲಿ. ಪಾಪ ಸುಗುಣನ್ಗೆ ಏನಾಯ್ತೋ ಏನೋ ಒಂಥರ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಯಾಕಂದರೆ ಮಾಮೂಲಿ ಆಗಿದ್ದರೆ ನಾನು ಬಿಡತ್ಲಾಗೆ ಹೋಗ್ಲಿ, ಅವ್ರು ಮಾಡಿರೋ ಕರ್ಮಕ್ಕೆ ಅವ್ರು ಬೀಳ್ತಾರೆ ಅಂತ ಅನ್ಕೊಂತಿದ್ದೆ. ಆದರೆ ಅವಳು ಪ್ರೆಗ್ನೆಂಟ್ ಬೇರೆ ಇದ್ದಾಳೆ, ಏನಾಯ್ತೋ ಏನೋ ಅಂತ ಹೇಳಿ ತುಂಬ ಬೇಜಾರಾಗ್ತೈತೆ. ಏನು ಮಾಡೋದು? ಪಾಪ ಹಿಂಗಾಗ್ಬಾರ್ದಾಗಿತ್ತು. ದೇವ್ರೆ ಏನೋ ತೊಂದರೆ ಆಗ್ದಿಲ್ದಂಗೆ ಕಾಪಾಡಪ್ಪ ಸುಗುಣನ್ನ ಅಷ್ಟೇ. ನಾವು ಅವ್ರ ಹತ್ರ ತೋರಿಸ್ಕೊಂಬಲಿಲ್ಲ ಅಂದರೂ ದೇವ್ರ ಹತ್ರ ಆದ್ರೂ ಬೇಡ್ಕೊಳ್ಳೋಣ ಒಳ್ಳೆ ಮನಸ್ಸಿಂದನ. ದೇವ್ರೆ ಏನೋ ಆಗ್ದಂಗೆ ಕಾಪಾಡಪ್ಪ ದೇವ್ರೆ. ಮಕ್ಕಳು ದೇವ್ರಿದ್ದಂಗೆ ಹಿಂಗೆ ಕೊಟ್ಟಿದ್ಯಾ ಪಾಪ. ನನ್ನ ತಮ್ಮನಿಗೂ ಒಂದು ಯಾವುದಾದ್ರೂ ಒಂದು ಮಗು ಆದರೆ ಅವರು ಚೆನ್ನಾಗಿರ್ತಾರೆ. ನಾವು ಮಾತಾಡಿಸ್ಲಿಲ್ಲ ಅಂದರೆ ಏನಂತೆ, ಅವ್ರು ಮಾತಾಡಿಸ್ಲಿಲ್ಲ ಅಂದರೆ ಏನಂತೆ. ಅವ್ರು ಚೆನ್ನಾಗಿದ್ದರೆ ಸಾಕು. ಹೆಂಗೋ ಅದ್ಲ ಚೆನ್ನಾಗಿದ್ದರೆ ನೋಡ್ಬೋದು. ಕೆಟ್ಟರೆ ನನ್ನ ತಮ್ಮ ಅಂತಲೂ ಹೇಳೋದು, ಒಳ್ಳೆನಾದರೂ ನನ್ನ ತಮ್ಮ ಅಂತಲೇ ಹೇಳೋದು. ದೇವ್ರೆ ಚೆನ್ನಾಗಿದ್ದರೆ ಸಾಕಪ್ಪ. ಏನಾದ್ರೂ ಮಾಡಿ ಸುಗುಣನ ಕಾಪಾಡಪ್ಪ ದೇವ್ರೆ. ಕೂತ್ಕೊಂಬನ ಸ್ವಲ್ಪ ಹೊತ್ತು ನೆಳ್ಳಲ್ಲಿ ಹೋಗಿ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೊಂತೀನಿ, ಸುಗುಣಿಗೆ ಏನೋ ಆಗ್ದಂಗೆ ಕಾಪಾಡಪ್ಪ ಅಂತ ಹೇಳಿ. ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಹೋಗಿ ಹೇಳಿಲ್ಲ ಅಂದ್ರೂ ಇಲ್ಲೇ ಬೇಡ್ಕೊಂಡ್ರೆ ಸಾಕು. ಇಲ್ಲಿಂದನೇ ಒಳ್ಳೆ ಮನಸ್ಸಿಂದ ನಾವು ಅವರಿಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡ್ರೆ ಸಾಕು. ಅವ್ರ ಹತ್ರನೇ ಹೋಗಿ ಏನು ತೋರಿಸ್ಕೋಬೇಕು ಅನ್ನೋದೇನಿಲ್ಲ. ಎಂಥ ಕೆಲಸ ಆಗೋಯ್ತು ವಿಧಿಯವ್ರೆ. ನನಗಂತೂ ತುಂಬ ಬೇಜಾರಾಗ್ತೈತೆ. ಅಯ್ಯೋ ನಮ್ಮ ಸುಗುಡುಂಗೆ ಏನಾಯಿತು ಅಂತ ಹೇಳಿ ತುಂಬ ಬೇಜಾರಾಗ್ತೈತೆ. ಅಯ್ಯೋ ಯಾಕೆ ದೇವ್ರು ಈ ಥರ ಮಾಡಿಬಿಟ್ಟ, ನಮಗೆ ಕೊಟ್ಟೆ ಕಿತ್ಕೊಬಿಟ್ಟ. ಅಯ್ಯೋ ಆಪ್ರೇಷನ್ ನಡೀತಾ ಐತೆ. ಸದ್ಯ ನನ್ನ ಸುಗುಣಂಗೆ ಏನೋ ಆಗದೆ ಇದ್ದರೆ ಸಾಕಪ್ಪ ದೇವ್ರೇ. ನಮ್ಮ ಸುಗುಣನ್ ಕಾಪಾಡಪ್ಪ. ಅವಳಿಗೇನಾದರೂ ಈ ವಿಷಯ ಗೊತ್ತಾದರೆ ಎಷ್ಟು ಬೇಜಾರಾಗ್ತಾಳೋ ಏನು. ಅಯ್ಯೋ ದೇವ್ರೇ. ವರ್ಷ ಅವ್ರೆ ಯಾಕೆ ಬೇಜಾರಾಗ್ತೀರ? ಸುಮ್ಮನಿರ್ರಿ, ಈಗ ಏನೂ ಆಗಿಲ್ಲ. ಈಗ ಇನ್ನೊಂದ್ಸತಿ ಆಗುತ್ತೆ ಪಾಪ. ಏನು ಹಿಂಗೆ ಸುಗುಣ ಚೆನ್ನಾಗಿದ್ದರೆ ಸಾಕು, ಸುಮ್ಮನಿರ್ರಿ. ಏನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಯಾಕೆ ಅತ್ಲಾಗೆ ನೀವು ಧೈರ್ಯ ಕೆಡಿಸ್ಕೊಂತೀರಾ? ನಿಮ್ಗೆ ನೋಡಿದ್ರೆ ತುಂಬ ಬೇಜಾರಾಗ್ತೈತೆ. ನನಗೂ ಮನಸ್ಸು ತಡಿತಾ ಇಲ್ಲ, ನನಗೂ ಧೈರ್ಯ ಕಳ್ಕೊಳ್ತೀನಿ. ನನಗೂ ಧೈರ್ಯವಾಗಿರೋದಕ್ಕಾಗಲ್ಲ. ಸುಮ್ಮನಿರ್ರಿ, ಹಂಗೆ ಆಡಬೇಡಿ. ಏನೂ ಆಗಲ್ಲ. ಇನ್ನೊಂದು 1/4 ಗಂಟೆಗೆ ಆಪ್ರೇಷನ್ ಆಗುತ್ತೆ, ವಾರ್ಡ್ ಶಿಫ್ಟ್ ಮಾಡ್ತಾರೆ. ಸುಮ್ಮನಿರ್ರಿ, ಏನೂ ಆಗಲ್ಲ. ಸುಗುಣ ಚೆನ್ನಾಗಾಗ್ತಾಳೆ. ಅಳಿಯಂದ್ರೆ ಏನಾಯ್ತು ಸುಗುಣನ್ಗೆ? ಯಾಕೋ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರಂತೆ. ಏನಾಯ್ತು? ಏನು ಹೇಳಿದ್ರು ಡಾಕ್ಟ್ರು? ಸುಗುಣ ಇದ್ದಾಳೋ ಏನು ಓದ್ಲು ಅಂತ ಹೇಳಿ ನೋಡೋದಕ್ಕೆ ಬಂದಿದ್ದೀರಾ? ಈಗ ಬಂದಿದ್ದೀರಾ ಮಗಳು ಹೇಗಿದ್ದಾಳೆ ಅಂತ ಹೇಳಿ? ಅವಾಗೆಲ್ಲ ಇವಾಗ ಯಾಕೆ ಹೋಗ್ತಾ ಇರ್ರಿ ಇಲ್ಲಿಂದನ. ಸುಮ್ಮನೆ ನೀವು ನನಗೆ ಇಲ್ಲಿ ಮಾತಾಡ್ಸೋದಕ್ಕೆ ಬರಬೇಡ್ರಿ. ನಾನೇ ಟೆನ್ಷನಲ್ಲಿದ್ದೀನಿ ಅಂಥದ್ರಲ್ಲಿ ಬಂದು ಇನ್ನು ಸುಗುಣ ಹೆಂಗಿದ್ದಾಳೆ ಅಂತ ಹೇಳಿ ದೊಡ್ಡದಾಗಿ ಇಲ್ಲಿ ಕೇಳೋದಕ್ಕೆ ಬಂದಿದ್ದೀರಾ? ಹೊರಟೋಗಿ ಇಲ್ಲಿಂದನ. ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ವರ್ಷ ಅವರೇ ಸಮಾಧಾನ ಮಾಡ್ಕೊಳ್ಳಿ. ಅವ್ರ ಅಮ್ಮ ಬಂದಿದ್ದಾರೆ. ಅಮ್ಮ ಇರಬೇಕು ಇಂಥ ಸಮಯದಾಗೆ. ಸುಗುಣನ್ಗೂ ಹಂಗೆ ಅನಿಸುತ್ತೆ ನೋಡಪ್ಪ, ನಮ್ಮಮ್ಮ ಇಲ್ಲ ಅಂತ ಹೇಳಿ ಅನಿಸುತ್ತೆ ವರ್ಷ ಅವರೇ. ನಿಜವಾಗ್ಲೂ ಸುಗುಣಂಗೆ ಹಂಗಂತೆ ಅನಿಸಿರುತ್ತೆ. ಸುಮ್ಮನಿರ್ರಿ, ಬೈಬೇಡಿ. ಮಂಜಂಟಿನ ಯಾಕೆ ಬೈತೀರಾ? ಬೇಡ, ಬರೋದು ಬೇಡ. ಇಲ್ಲಿಂದ ಹೊರಟೋಗು. ನನ್ನ ಹೆಂಡ್ತೀನಿ ನಾನು ನೋಡ್ಕೊತೀನಿ ಅಂತ ಹೇಳಿದ್ಮೇಲೆ ಮುಗೀತು ಅಷ್ಟೇ. ನೀವು ಯಾರು ನನಗೆ ಅವಶ್ಯಕತೆ ಇಲ್ಲ. ಯಾವಾಗ ನೀನು ನಮ್ಮ ಮನೆಯಿಂದ ಹೋಗೋ ಹೊರಗಡೆ ಅಂತ ನೀನು ಕಳಿಸ್ತಾ ನಮಗೂ ನಿಮಗೂ ಸಂಬಂಧನೇ ತಿರ್ತು. ನನ್ನ ಸುಗುಣನ ಯಾವತ್ತೂ ನಿನ್ನ ತವ್ರ ಮನೆಗೆ ಕಳಿಸೋದಿಲ್ಲ, ಸರಿನಾ? ಅವಳು ನೋಡೋದಕ್ಕೆ ನೀವು ಬರಬೇಡ್ರಿ. ಸುಮ್ಮನೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಗಲಾಟೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟೋದ್ರೆ ಸರಿ. ನೀವು ಒಳ್ಳೆ ಮಾತಿಂದ ಹೇಳ್ತೀನಿ, ನಿಜವಾಗ್ಲೂ ಇಲ್ಲಿಂದ ಹೊರಟೋದ್ರೆ ಸರಿ. ನಾನು ಮಾತ್ರ ಸುಮ್ಮನೆ ಇರಲ್ಲ. ಅಲ್ಲ ಆಸ್ಪತ್ರೆ, ಇಂಥ ಕಷ್ಟ ಯಾಕೆ ಹಂಗೆ ಆಡ್ತೀಯಪ್ಪ? ಹಂಗೆ ಆಡ್ಬೇಡ, ಸುಮ್ಮನಿರು. ಇವಾಗ ನಾವು 1,000 ಮಾತಾಡಿರ್ತೀವಿ, ನೀವೊಂದು ಮಾತಾಡಿರ್ತೀರ. ಒಬ್ರಿಗೊಬ್ರಿಗೆ ಮಾತು ಬೆಳೆದಿರುತ್ತೆ, ಏನಾದರೂ ಒಂದು ನಡೆದಿರುತ್ತೆ. ಇಂಥ ಸಮಯದಾಗ ನಾನು ತಾಯಿಯದಲ್ಲಿ ಬರಲಿಲ್ಲ ಅಂತಂದರೆ ಯಾರನ್ನ ಏನಂತಾರೆ? ಹಾಂ, ನಾನು ನೋಡಬೇಕು ನನ್ನ ಮಗಳಿಗೆ ಏನಾಯ್ತು ಏನು ಅಂತೇಳಿ ನನಗೂ ಅನ್ನಿಸ್ತು. ಅದಕ್ಕೆ ಬಂದಿರೋದು. ನನಗೂ ಎತ್ಕೊಳ್ಳು ನಿಚ್ಚೂರು ಕಂಬತ್ತಿಗೆ ಕಣಪ್ಪ ಬಂದಿರೋದು. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ನಿಜವಾಗ್ಲೂ ನನ್ನ ರೇಗೋದಕ್ಕಿಂತ ಮುಂಚೆಗೆ ಸುಮ್ಮನೆ ನೀವು ಅವರು ಇವರು ಅಂದ್ಕೊತಾರೆ ಆಡ್ಕೊತಾರೆ ಅನ್ನೋದಕ್ಕೋಸ್ಕರ ನೀವು ಬರಲೇಬೇಡಿ. ಮಗಳು ಅನ್ನೋದು ಇದ್ದಿದ್ರೆ ನೀವು ಹೊರ್ಗಡೆ ಹೋಗ್ರಿ ಮನೆ ಬಿಟ್ಟು ಅಂತ ನೀವು ಕಳಿಸ್ತಾ ಇರಲಿಲ್ಲ. ನಿಮ್ಗೇನಿಲ್ಲ, ಒಟ್ಟಿನಲ್ಲಿ ಕೊಡೋರು ದುಡ್ಡು ಕೊಟ್ಟು ನಿಮಗೆ ಮಾತಾಡ್ಸೋರು ಆಗಬೇಕು ಎಲ್ಲ. ಇವಾಗ ನಮ್ಮ ಅಣ್ಣನ ಹತ್ರ ಚೆನ್ನಾಗಿ ದುಡ್ಡು ಐತಲ್ಲ, ಅವರನ್ನ ಎಲ್ಲ ಕರ್ಕೊಂಡು ಬಂದು ಇಟ್ಕೊಂಡಿದ್ರಲ್ಲ, ಹೋಗಿ ಅವ್ರನ್ನೇ ಕಷ್ಟ ಸುಖ ನೋಡ್ಕೊಳ್ರಿ, ಅವ್ರ ಜೊತೆನೇ ಚೆನ್ನಾಗಿರ್ರಿ. ನಾನು ಬೇಡ ಅನ್ನೋದಿಲ್ಲ. ನಾನುಂಟು, ನನ್ನ ಹೆಂಡ್ತಿ ಉಂಟು. ನಮಗೆ ಯಾರೋ ಒಬ್ರು ಸಹಾಯ ಮಾಡೋಕ್ಕೆ ಯಾರಾದರೂ ಒಬ್ರು ಇರ್ತಾರೆ, ವಿಜಯ್ ಅಂತವ್ರು ಅಷ್ಟೇ. ನನ್ನ ಹೆಂಡ್ತಿನ ನಾನು ಕಳಿಸೋದಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ನೀವು ನನ್ನ ಹೆಂಡ್ತಿನೇನು ನೋಡಬೇಕಾಗಿಲ್ಲ. ನೀವು ಬಂದು ನಮ್ಮ ಕಷ್ಟ ಏನು ಅಂತ ವಿಚಾರಿಸ್ಬೇಕಾಗಿಲ್ಲ. ಏನು ಎತ್ತ ಅಂತ ಹೇಳಿ ನೀವೇನು ನಮ್ಮನ್ನೇನು ಕೇಳಬೇಕಾಗಿಲ್ಲ. ಇಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡಿ ನೀವು. ಹಂಗಲ್ಲ
ಕಣಪ್ಪ, ಇದು ಆಸ್ಪತ್ರೆ, ಸುಮ್ಮನಿರು. ಮನೆಗೆ ಹೋದ್ಮೇಲೆ ಮಾತಾಡೋಣ, ಅದೇನೇ ಮಾತಾಡೋದಿದ್ರು. ಇವಾಗ ನೋಡಕ್ಕೆ ಬಂದಿದ್ದೀನಿ ನಾನು ಸುಗುಣನ. ಏನಾಯಿತು ಏನು ಹೇಳು. ಸುಮ್ಮನೆ ಹೊರಟೋಗಿ ಇಲ್ಲಿಂದನ. ನಿಜವಾಗ್ಲೂ ನನಗೆ ಬಿ ಪಿ ರೈಸ್ ಮಾಡಬೇಡಿ. ಇದು ಹಾಸ್ಪಿಟ್ಲು, ಮತ್ತು ಇವಾಗ ನನಗೆ ನನ್ನ ಹೆಂಡತಿಗೆ ಆಪ್ರೇಷನ್ ನಡೀತಾ ಐತೆ. ಇವಾಗ ನಾನು ಆಪ್ರೇಷನ್ ನಡಿಬೇಕಾದ್ರೆ ನಾನು ನಿಮ್ಮ ಹತ್ರ ಜಗಳ ಮಾಡ್ಕೊಂಡ್ರೆ ನನ್ನ ಡಾಕ್ಟ್ರ್ ಬಂದು ಏನಂತಾರೆ? ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಆಪ್ರೇಷನ್ನು ಏನಾಯಿತು ಸುಗುಣನ್ಗೆ? ಅಯ್ಯೋ, ಆಪ್ರೇಷನ್ ಅಂತ ಹೇಳ್ತಾ ಇದೆಯಾ? ಮಂಜಾಂಟಿ, ಸುಗುಣಿಗೆ ಪಾಪು ಹೊಟ್ಟೆಲೆ ಸತ್ತೋಗ್ಬಿಟ್ಟೈತೆ. ಅದಕ್ಕೇನೆ ಆಪ್ರೇಷನ್ ಮಾಡಿ ಮಗು ತೆಗಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಮಾಡಿದ್ರು, ಇದ್ದಕ್ಕಿದ್ದಂಗೆ ಪಾಪು ತೀರ್ಕೊಬಿಟ್ಟಿದೆ ಹೊಟ್ಟೆ ಒಳಗಡೆನೆ ಅಂತ ಹೇಳಿದ್ದಾರೆ. ಅಯ್ಯೋ ಶಿವನೇ, ಅಯ್ಯೋ ಸುಗುಣ, ಇಲ್ಲದ್ದೆಲ್ಲ ಅವಾಂತರ ಮಾಡ್ಕೊಬಿಟ್ಟಲ್ಲೇ. ಇಲ್ಲದ್ದೆಲ್ಲ ಟೆನ್ಷನ್ ತಗೊಂಡು, ಇಲ್ಲದ್ದೆಲ್ಲ ಮಾತಾಡ್ಕೊಂಡು, ಬ್ಯಾಡ್ದಿಲ್ಲದ್ದೆಲ್ಲ ತಲೆಗೆ ಹಚ್ಕೊಂಡು, ಇಲ್ಲದ ಅವಾಂತರ ಮಾಡ್ಕೊಬಿಟ್ಟಲ್ಲಮ್ಮ ಸುಗುಣ. ಅಯ್ಯೋ ಉಳಿಯೋದ್ರೆ ಇರ್ತೀನಿ ನಾನು, ನೋಡ್ಕೊಂತೀನಿ ನನ್ನ ಮಗಳನ್ನ. ಆಪ್ರೇಷನ್ ಆಯ್ತಾ? ಅಲ್ಲೇನೆ ಇನ್ನು ನಡೀತಾ ಆಯ್ತು ಆಪ್ರೇಷನ್ನು. ಇನ್ನೂ ಕರ್ಕೊಂಡು ಹೋಗಿದ್ದಾರೆ ಮಂಜಾಂಟಿ. ಇವಾಗಿನ್ನೂ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದು 1/4 ಗಂಟೆ ಆಗುತ್ತೆ. ಇನ್ನು 1/4 ಗಂಟೆ ಒಳಗಡೆ ಆಪ್ರೇಷನ್ ಆಗುತ್ತೆ. ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ವಿಜಯ್ ಅವ್ರನ್ನ ಮಾತಾಡಿಸ್ಬೇಡ ನೋಡಿ, ಹೇಳಿರ್ತೀನಿ. ಇಲ್ಲಿಂದ ಹೊರಟೋಗಿ. ಹಾಸ್ಪಿಟ್ಲು ಅನ್ನೋಂಗೆ ನಾನು ಕೂಗಾಡಬೇಕಾಗುತ್ತೆ. ನೀವೇನು ಬೇಕಾಗಿಲ್ಲ, ನಮ್ಮನ್ನು ನೋಡೋದೇನು ಬೇಕಾಗಿಲ್ಲ. ನೀವೇನು ಎಲ್ಲ ಬೆಲೆ ಕೊಡೋದು ಯಾರಿಗೆ? ದುಡ್ಡು ಒಡವೆ ಎಲ್ಲ ಇಟ್ಕೊಂಡಿರೋರಿಗೆ ನೀವು ಬೆಲೆ ಕೊಡ್ತೀರಾ? ಏನೋ ಅಲ್ಪ ಸ್ವಲ್ಪ ಸಹಾಯ ಮಾಡ್ದಿರೋರಿಗೆ ಮಾಡ್ತೀರಾ? ಹೋಗಿ. ಅವರೇ ನಿಮ್ಮ ಸ್ವಂತ ಅಳಿ ಆಗಿದ್ದಾನೆ, ಅವರೇ ಎಲ್ಲ ಇರಬೇಕಾದ್ರೆ ನಾನು ನನ್ನ ಮಗಳು ಬೇಕಾಗಿಲ್ಲ, ನಾನು ನನ್ನ ಹೆಂಡತಿ ಬೇಕಾಗಿಲ್ಲ ಅಂದಮೇಲೆ ನೀವು ಯಾಕೆ ಇಲ್ಲಿ ನಿನ್ನ ಮಗಳನ್ನ ಹುಡ್ಕೊಂಡು ಬಂದಿದ್ದೀರಾ? ಇಲ್ಲಿಂದ ಹೊರಟೋಗ್ಬಿಡಿ ಇಲ್ಲಿಂದನಾ. ಅಯ್ಯೋ ಸುಮ್ಮನಿರಿ. ಇಂಥ ಕಷ್ಟದಲ್ಲಿದ್ದಾಗ ವರ್ಷ ಅವ್ರೆ ಅದು ಯಾಕೆ ಹಂಗೆ ರೇಗಾಡ್ತೀರಾ? ಇಂಥ ಕಷ್ಟದಲ್ಲಿ ಇರಬೇಕಾದ್ರೆ ರೇಗಾಡಬಾರ್ದು. ಬೇಡ, ನೀನು ಇದೆಯಲ್ಲ ವಿಜಿ, ಸುಗುಣ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ದಿನ ನೋಡ್ಕೊ ಅಷ್ಟೇ, ಏನಾಗಲ್ಲ. ಒಂದು ವಾರ 15 ದಿನ ಹೆಚ್ಚು ಕಡಿಮೆ ಅಷ್ಟೇ. ಆಮೇಲೆ ಅವಳು ಚೆನ್ನಾಗಿ ಆಗ್ತಾಳೆ. ನಾನೇ ನೋಡ್ಕೊತೀನಿ, ನಾನೇ ರಾಜಾಕ್, ನಾನೇ ನನ್ನ ಹೆಂಡತಿ ನೋಡ್ಕೊತೀನಿ. ನಾನು ಮಾತ್ರ ಎಲ್ಗೂ ಕಳಿಸಲ್ಲ, ತವ್ರ ಮನೆಗೆ ಕಾಲಿಕ್ಸಲ್ಲ. ತವ್ರ ಮನೆಯವ್ರು ಯಾರು ನನ್ನ ನೋಡೋಕೆ ಬರೋದು ಬೇಡ. ನನ್ನ ಮನೆಗಳರೂ ಬೇಡ, ನಿಮ್ಮ ಮನೆಗಳರು ಬೇಡ, ಯಾರೂ ಬೇಡ ನನಗೆ. ನನಗೆ ಸುಗುಣ ಒಬ್ಳಿದ್ರೆ ಸಾಕು. ನಾನು ಸುಗುಣ, ನಾನು ಅವಳಿಗೆ ನಾನು, ನನಗೆ ಅವಳು ಅಷ್ಟೇ. ಅಲ್ಲ ಇದೇನಪ್ಪ ನೀನು ಹಾಸ್ಪಿಟ್ಲ್ ಅಂದಂಗೆ ಹಿಂಗೆ ಮಾತಾಡ್ತೀಯಲ್ಲ? ಬಿಡಪ್ಪ, ನಾವೇನೋ ನೋಡೋಕ್ಕಂತ ಬಂದ್ವಿ. ನನ್ನ ಮಗಳು ಯೋಟೆ ಆಗಲಿ, ಎತ್ಕೊಳ್ಳು ಸುರ್ಕೊಂಬುತ್ತೆ ಅಂತ ಬಂದ್ರೆ ನೀನು ಹಿಂಗೆ ಮಾತಾಡ್ತೀಯಲ್ಲ? ಹೇಳು, ಹಿಂಗೆ ಮಾತಾಡಬಾರ್ದು. ಹಿಂಗೆ ಮಾತಾಡಬಾರ್ದು ಅಂತಂದರೆ ಅವತ್ತು ಎತ್ಕೊಳ್ಳು ಅಂತ ಹೇಳಿ ಅವತ್ತು ನಿಮಗೆ ಚುರ್ಕಂದ್ಲಿಲ್ವಾ? ಮನೆಯಿಂದ ಹೊರಗಡೆ ಕಳಿಸ್ಬೇಕಾದ್ರೆ ಮಗಳು ಒಳ್ಳೆಯ ಅಂತ ಹೇಳಿ ಅವತ್ತೇನು ಅನ್ನಿಸ್ಲಿಲ್ವಾ? ಬೇರೆಯವ್ರಿಗೆಲ್ಲ ಬೆಲೆ ಐತೆ, ನಮಗೆ ಬೆಲೆ ಇಲ್ಲ ಅಂದಮೇಲೆ ಇವಾಗ ಬಂದರೆ ಏನು ಪ್ರಯೋಜನ? ಸುಮ್ಮನೆ ಇವಾಗ ತೋರ್ಗಣಿಕೆಗಾಗಿ ಬರೋದು. ಯಾಕಂದರೆ ಜನ ಮಾತಾಡ್ತಾರೆ, ಜನ ಹಿಂಗೆ ಹೇಳ್ತಾರೆ ಅನ್ನೋದಕ್ಕೋಸ್ಕರ ಬರ್ತೀರಾ. ಹಿಂಗೆ ಅನ್ನೋದಿದ್ರೆ ಬರಲೇಬೇಡಿ. ಇಲ್ಲಿಂದ ಪ್ಲೀಸ್ ಹೊರಟೋಗಿ. ನನಗೀಗ ರೇಗಿಸ್ಬೇಡಿ. ನೋಡೋದು ಬೇಡ, ಸುಗುಣನ್ ನೀನು ನೋಡೋದೇ ಬೇಡ. ನಾನು ನೋಡ್ಕೊತೀನಿ. ಏನೇ ಕಷ್ಟ ಬಂದರೂ ನಾನಿದ್ದೀನಿ ಸುಗುಣನ ಜೊತೆ. ನಾನು ನೆಂತೀನಿ, ನನ್ನ ಕೈ ಹಿಡಿತೀನಿ, ನಾನು ಸಾಕ್ತೀನಿ, ನಾನು ನೋಡ್ಕೊಳ್ತೀನಿ. ಇಲ್ಲಿಂದ ಹೊರಟೋಗಿ. ಸರಿಯಪ್ಪ, ಆಯಿತು. ಹಿಂಗಂದ್ರೆ ಇನ್ನೇನು ಮಾಡೋಣ, ಹೋಗ್ತೀನಿ. ವರ್ಷ ಅವರೇ ಬಂದಿತ್ತು ಅವ್ರಮ್ಮ. ಅಯ್ಯೋ, ನೀವು ಯಾಕೆ ಅವ್ರಮ್ಮನ ಮೇಲೆ ರೇಗಾಡಕ್ಕೆ ಹೋದ್ರಿ? ಬೇಡ ವಿಜಿ, ಅವ್ರೇನು ನೋಡೋದು ಬೇಕಾಗಿಲ್ಲ. ಸರಿನಾ? ನಾನು ನೋಡ್ಕೊತೀನಿ. ನಾನು ಹೇಳ್ತೀನಿ ಅವಳಿ ಧೈರ್ಯನ. ಸುಗುಣ ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೊಳ್ತೀನಿ ನಿನ್ನ ಅಂತ ಹೇಳ್ತೀನಿ. ಇಲ್ಲ ಬಂದಿಲ್ಲ ಅಂತಲೇ ಹೇಳು. ಅವ್ರಮ್ಮ ಬಂದಿಲ್ಲ ಅಂತ ಹೇಳು ಸಾಕು. ಏನು ನೋಡೋಕೆ ಬರೋದೇನು ಬೇಡ ಅವರು. ಸುಮ್ಮನೆ ಅಲ್ಲ, ಅವರಿಗೆಲ್ಲ ಐತೆ, ನಮಗಿಲ್ಲ ಅಂದಮೇಲೆ, ನಮಗೆ ಮರ್ಯಾದೆ ಇಲ್ಲ ಅಂದಮೇಲೆ ಅಲ್ಲಿಗೆ ನಾವು ಹೆಂಗೆ ಹೋಗೋಣ ವಿಜಿ? ಅಲ್ಲಿಗೆ ಹೆಂಗೆ ಹೋಗೋಣ ನಾವು? ಅವ್ರು ಬಂದ ತಕ್ಷಣ ನಾವು ಬಿಟ್ಕೊಳಕ್ಕಾಗುತ್ತಾ? ಇಲ್ಲ, ಏನೂ ಬೇಕಾಗಿಲ್ಲ. ಇವಾಗೇನು ಅವ್ರೇನು ನಮಗೇನು ಕಷ್ಟಕ್ಕಲ್ಲ ಸುಖಕ್ಕಲ್ಲ. ಅಲ್ಲ, ನಾನು ಇನ್ನೊಬ್ರು ಯಾರನ್ನ ಆಗಿದ್ರೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇರೋದಕ್ಕೆ ವಾಪಸ್ ಕಳಿಸ್ತಾ ಇರಲಿಲ್ಲ. ಬಂದು ಬೇರೆ ಮನೆ ಮಾಡಿ ಎಲ್ಲ ಹಿಂಗೆಲ್ಲ ಮಾಡಿದ್ಕೇನೆ ಮತ್ತು ಅವಳಿಗೆ ಹಂಗಾಗಿರೋದು. ಇವ್ರು ಇಷ್ಟೆಲ್ಲ ಹೆಚ್ಚು ಕಡಿಮೆ ಮಾಡಲಿಲ್ಲ ಅಂದರೆ ಆಗ್ತಿರ್ಲಿಲ್ಲ. ಇವರೆಲ್ಲ ಬಂದು ಮೇಲೆ ಮಾತಾಡಿ ನನ್ನ ಹೆಂಡತಿಗೆ ಟೆನ್ಷನ್ ಕೊಟ್ಟಿದ್ದಾರೆ ವಿಜಯ್. ಅದಕ್ಕೆ ಹಿಂಗಾಗಿರೋದು ನನ್ನ ಸುಗುಣನ್ಗೆ. ಇವರೇ ಮಾಡಿರೋದೆಲ್ಲ ಈ ಕೆಲಸನ. ಎಷ್ಟು ನನಗೆ ಹೊಟ್ಟೆ ಉರಿತಾಯ್ತಾ ಗೊತ್ತಾ ಇವತ್ತು? ನಮ್ಮಮ್ಮನೂ ಸಮೇತ ಆಗಲಿಲ್ಲ, ಇವರಮ್ಮನೂ ಆಗಲಿಲ್ಲ, ಯಾರೂ ಆಗಲಿಲ್ಲ ಅಂತಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿತೈತೆ ಹೇಳು? ಅಷ್ಟು ನಾವು ಕಷ್ಟ ಬೀಳ್ತಾ ಇದ್ದೀವಿ ಇವತ್ತು, ನಾನು ನನ್ನ ಹೆಂಡತಿ. ಸುಮ್ಮನಿರಿ, ರೇಗಾಡಬೇಡಿ. ಹಾಸ್ಪಿಟ್ಲಿಗೆ ಬಂದರೆ ಗಲಾಟೆ ಮಾಡ್ತಾರೆ. ಒಳಗಡೆ ಆಪ್ರೇಷನ್ ನಡೀತಾ ಐತೆ. ನನ್ನ ಹೆಂಡ್ತಿನ ಎಲ್ಲ ವಾಪಸ್ ಕಳಿಸಿದ್ರಲ್ಲ, ಪ್ರೆಗ್ನೆಂಟ್ ಇರೋ ಸಮಯದಲ್ಲಿ ಹೋಗಿ ಬೇರೆ ಮನೆ ಮಾಡಬಾರ್ದಂತೆ. ಬೇರೆ ಮನೆ ಮಾಡಿರೋದಕ್ಕೇ ಈ ಥರ ಆಗಿರೋದು. ಏನು ಮಾಡೋದು? ಎಲ್ಲ ನಮ್ಮ ಹೆಂಡ್ತಿ ಟೆನ್ಷನ್ ಕೊಟ್ಟರು ಬಂದು ಮೇಲೇ. ಅದಕ್ಕೆ ಅವಳಿಗೆ ಎಲ್ಲ ಯೋಚನೆ ಮಾಡಿ ಏನೋ ಒಂದು ಆಯಿತು. ಎಲ್ಲ ನನ್ನ ಹೆಂಡ್ತಿ ಹಿಂಗಾದಕ್ಕೆ ಕಾರಣ ಇವರೇ ನೋಡಿ, ಬೇರೆ ಯಾರೂ ಅಲ್ಲ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.